ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ನಾನು ಮನೋವೈದ್ಯಕೀಯ ನರ್ಸ್. ನನ್ನ ವೃತ್ತಿ ಜೀವನದ ಆರಂಭದಲ್ಲಿ ನಾನು ವಸತಿ ಮಾನಸಿಕ ಆರೋಗ್ಯ ಸೌಲಭ್ಯದಲ್ಲಿ ಕೆಲಸ ಮಾಡುತ್ತಿದ್ದೆ. ನನ್ನ ನಿವಾಸಿಗಳಲ್ಲಿ ಒಬ್ಬರು ಚುನಾಯಿತ ಮೂಕರಾಗಿದ್ದರು. ಅಂದರೆ ಅವರು ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಏಕೆ ಎಂಬುದಕ್ಕೆ ಯಾವುದೇ ವೈದ್ಯಕೀಯ ಕಾರಣಗಳಿಲ್ಲ. ಅವರು ತಮ್ಮ ಜೀವನದಲ್ಲಿ ಮುಂಚೆ ಮಾತನಾಡುತ್ತಿದ್ದರು. ವಾಸ್ತವವಾಗಿ 7 ಅಡಿ ಎತ್ತರವನ್ನು ಹೊರತುಪಡಿಸಿ ಆಗ ಸಾಕಷ್ಟು ಸಾಮಾನ್ಯರಂತೆ ತೋರುತ್ತಿದ್ದರು. ಅವರು ಡೀಪ್ ಸೌತ್ ನಲ್ಲಿ ಬೆಳೆದರು. ಅವರು 19 ವರ್ಷದವರಾಗಿದ್ದಾಗ ಮಿಲಿಟರಿಗೆ ಸೇರಿದರು. ಆದರೆ ಒಂದು ರಾತ್ರಿ ಅವರು ಇದ್ದಕ್ಕಿದ್ದಂತೆ ಕಣ್ಮರೆಯಾದರು. ಅವರನ್ನು ಸಾಕಷ್ಟು ಕಡೆ ಹುಡುಕಲಾಯಿತು. ಅಂತಿಮವಾಗಿ ಅವರು ಸಿಗದಿದ್ದ ಕಾರಣ ಅವರು ತೀರಿ ಹೋಗಿದ್ದಾರೆ ಎಂದು ಘೋಷಿಸಲಾಯಿತು. 10 ವರ್ಷಗಳ ನಂತರ 7 ಅಡಿ ಎತ್ತರದ ವ್ಯಕ್ತಿಯೊಬ್ಬರು ಮಿಡ್ ವೆಸ್ಟ್ ನ ನನ್ನ ಭಾಗದಲ್ಲಿರುವ VA ಆಸ್ಪತ್ರೆಯ ತುರ್ತು ಕೋಣೆಗೆ ಕಾಲಿಟ್ಟರು ಮತ್ತು ಸ್ವಾಗತಕಾರರಿಗೆ ಹೇಳಿದರು, ನನ್ನ ಹೆಸರು ಮರಿಯನ್ ಡುಚೇನ್. ಆದರೆ ಅದು ಅವರ ನಿಜವಾದ ಹೆಸರಾಗಿರಲಿಲ್ಲ. ನಾನು ಸತ್ತು 10 ವರ್ಷಗಳಾಯಿತು. ಅದು ಅವರು ಹೇಳಿದ ಕೊನೆಯ ಮಾತುಗಳು. ಅವರು ಧರಿಸಿದ್ದ ಬಟ್ಟೆಗಳು ಧೂಳಿನಿಂದ ಕೂಡಿತ್ತು. ಅವರು ಕಣ್ಮರೆಯಾದ ರಾತ್ರಿ ಧರಿಸಿದ್ದನೆಂದು ವರದಿ ಮಾಡಲಾದ ಅದೇ ಬಟ್ಟೆಗಳನ್ನು ಅವರು ಧರಿಸಿದ್ದರು. ಅವರ ಸಾಮಾಜಿಕ ಭದ್ರತೆ ಸಂಖ್ಯೆಯನ್ನು ಬಳಸಲಾಗಿಲ್ಲ ಮತ್ತು ಆ ವ್ಯಕ್ತಿಯ ಮೇಲೆ ಯಾವುದೇ ಗುರುತನ್ನು ಹೊಂದಿರಲಿಲ್ಲ. ಆದಾಗ್ಯೂ ನನಗೆ ಅವರನ್ನು ಗುರುತಿಸಲು ಸಾಧ್ಯವಾಯಿತು. ಬೆರಳಚ್ಚುಗಳ ಮೂಲಕ ನಾನು ಗುರುತಿಸಿದೆ. ಈ ವಿಷಯವನ್ನು ಅವರ ಕುಟುಂಬಕ್ಕೆ ತಿಳಿಸಲಾಯಿತು. ಆದರೆ ಅವರು ಈಗಾಗಲೇ ತಮ್ಮನ್ನು ಬಿಟ್ಟು ಅಗಲಿದ ಆ ವ್ಯಕ್ತಿಯ ಬಗ್ಗೆ ಚಿಂತಿಸುತ್ತಾ ದುಃಖಿಸುತ್ತಿದ್ದಾರೆ. ಈಗ ಅವರು ಮರಳಿ ಬಂದಿದ್ದಾರೆ ಎಂದು ಹೇಳಿಕೊಳ್ಳುವವರು ಸರಳವಾಗಿ ಇರಲು ಸಾಧ್ಯವಿಲ್ಲ ಎಂದು ಹೇಳಿದರು. ಮತ್ತೆ ತಮ್ಮನ್ನು ಸಂಪರ್ಕಿಸಬಾರದು ಎಂದು ಅವರು ಆಗ್ರಹಿಸಿದ್ದರು. ಮಾರಿಯನ್ ದಿನವಿಡೀ ನಡೆಯುತ್ತಾ ಮಾತನಾಡುತ್ತಿರುವಂತೆ ಅಥವಾ ಗೊಣಗುತ್ತಿರುವಂತೆ ಕಾಣಿಸಿಕೊಳ್ಳುತ್ತಾ ಚಲಿಸುತ್ತಿದ್ದರು. ಆದರೆ ಅವರ ಬಾಯಿಯಿಂದ ಯಾವುದೇ ಶಬ್ದ ಹೊರಬರುತ್ತಿರಲಿಲ್ಲ. ಎದೆಗುಂದದೆ ನಗುತ್ತಿದ್ದರು. ಉಸಿರು ಸಹ ಕೇಳಿಸದಂತೆ ಬಾಯಿ ತೆರೆದುಕೊಂಡು ತಲೆಯನ್ನು ಹಿಂದಕ್ಕೆ ತಿರುಗಿಸುತ್ತಿದ್ದರು. ನಾನು ಅವರೊಂದಿಗೆ ಮಾತನಾಡಿದರೆ ಅವರು ನಿಯತಕಾಲಿಕವಾಗಿ ಅವರ ಆ ಮಾತನ್ನು ಅನುಕರಿಸುವ ರೀತಿಯಲ್ಲಿ ತನ್ನ ತಲೆಯನ್ನು ಅಲ್ಲಾಡಿಸುತ್ತಿದ್ದರು. ವಿವಿಧ ಔಷಧಿಗಳಿಂದ ಪ್ರಯತ್ನಿಸಲಾಯಿತು. ಆದರೆ ಅವರಿಗೆ ಧನಾತ್ಮಕವಾಗಿ ಅಥವಾ ಋಣಾತ್ಮಕವಾಗಿ ಅದು ಅವರ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ಔದ್ಯೋಗಿಕ ಚಿಕಿತ್ಸೆಯು ಏನನ್ನೂ ಮಾಡಲಿಲ್ಲ. ಏಕೆಂದರೆ ಮರಿಯನ್ ಸುಮ್ಮನೆ ನಗುತ್ತಿದ್ದರು ಮತ್ತು ಹಾಗೆ ಇರಲು ಹೇಳದಿದ್ದರೆ ಅವರು ಎದ್ದು ಮತ್ತೆ ಹೆಜ್ಜೆ ಹಾಕಲು ಪ್ರಾರಂಭಿಸುತ್ತಾರೆ. ಹೀಗಿರಬೇಕಾದರೆ ಆವತ್ತು ನನ್ನ ಕೆಲಸದ ಕೊನೆಯ ದಿನವಾಗಿತ್ತು. ನಾನು ಕೊನೆಯದಾಗಿ ನೋಡಿದ್ದು ಮರಿಯನ್ ಪಾರ್ಕಿಂಗ್ ಸ್ಥಳದಲ್ಲಿ ಹೆಜ್ಜೆ ಹಾಕುತ್ತಾ ಇದ್ದರು. ಜೋರಾಗಿ ನಗುತ್ತಾ ತನ್ನ ತಲೆಯನ್ನು ಹಿಂದಕ್ಕೆ ತಿರುಗಿಸಿದರು. ಅದನ್ನು ನೋಡಿದ ನಾನು ಇಷ್ಟು ದಿನ ಮರಿಯಂನ ಆತ್ಮದೊಂದಿಗೆ ವ್ಯವಹರಿಸುತ್ತಿದ್ದೇನೆಯೇ ಎಂದು ಆಶ್ಚರ್ಯಪಟ್ಟೆ. ಈ ಘಟನೆ ನಡೆದು ಹಲವು ವರ್ಷಗಳು ಕಳೆದವು. ಆದರೆ ಈ ಘಟನೆಯನ್ನು ಮರೆಯಲು ಇಂದಿಗೂ ನನಗೆ ಸಾಧ್ಯವಾಗುತ್ತಿಲ್ಲ.